ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ನಿಮ್ಮ ಸೈಂಟಿಫಿಕ್ ಕನ್ನಡಿಗ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕು, ಎನರ್ಜಿ ಮತ್ತು ಪವರು ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ವರ್ಕ್ ನೋಡೋಣ. ವರ್ಕ್ ಅಂದರೆ ಏನಪ್ಪ? ಸಿಂಪಲ್ ಹೇಳ್ಬೇಕಂದ್ರೆ ಕೆಲಸ ಆಯಿತಾ ಇಲ್ವಾ? ಕೆಲಸ ಅಂದರೆ ಹೆಂಗಾಯಿತು, ಅದೇನು ಕೆಲಸ ಅಂದರೆ ಹೆಂಗಾಯಿತು ಅಂತ ಹೇಳ್ಬೇಕು. ಸೈಂಟಿಫಿಕಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ವೆನ್ ಫೋರ್ಸ್ ಕಾಸಸ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿರಿ. ಒಂದು ನೆಲದ ಮೇಲೆ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗ್ನ ನಾನು ಮೇಲಿಂದ ಮೇಲಿಂದ ನಾನು ಫೋರ್ಸ್ ಹಾಕ್ಬಿಟ್ಟು ಆ ಬ್ಯಾಗ್ನ ಹಿಂಗೆ ಎತ್ತುತ್ತೀನಿ, ಮೇಲ್ಗಡೆಗೆ ಎತ್ತುತ್ತೀನಿ. ಸೊ ನಾನು ಹಾಕಿದ ಫೋರ್ಸಿಂದ ಆ ಬ್ಯಾಗು ಡಿಸ್ಪ್ಲೇಸ್ ಆಯಿತು. ಡಿಸ್ಪ್ಲೇಸ್ ಅಂದರೆ ಏನಪ್ಪ ಅಂದರೆ, ಈಗ ಒಂದು ಆಬ್ಜೆಕ್ಟು ಇನ್ನೊಂದು ಜಾಗಕ್ಕೆ ಒಂದು ಆಬ್ಜೆಕ್ಟು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗೋದು. ಸೊ ಆವಾಗ ಫಾರ್ ಎಕ್ಸಾಂಪಲ್ 1 ಅಂತ ಇಟ್ಕೊಳ್ಳೋದು, 2 ಅಂತ ಇಟ್ಕೊಳ್ಳೋಣ. ಆಬ್ಜೆಕ್ಟು ಒಂದು ಜಾಗದಿಂದ ಎರಡು ಜಾಗಕ್ಕೆ ಹೋದರೆ ನಾವೇನು ಹೇಳ್ತೀವಿ ಅಂದರೆ, ಆಬ್ಜೆಕ್ಟ್ ಡಿಸ್ಪ್ಲೇಸ್ ಫ್ರಮ್ 1 to 2. ಸೊ ಹಂಗೆ ಒಂದು ಜಾಗದಿಂದ ಒಂದು ಜಾಗ ಡಿಸ್ಪ್ಲೇಸ್ ಅದು ಮೂವ್ ಆಗೋದೇ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಇಷ್ಟೇ. ವೆನ್ ಫೋರ್ಸ್ ಕಾಸಸ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್, ವರ್ಕ್ ಈಸ್ ಡನ್ ಅಂತ ಅರ್ಥ. ಈಗ ಬ್ಯಾಗ್ ಅಲ್ಲೇ ಇತ್ತು, ಎಲ್ಲೂ ಯಾವ ಕಡೆಗೂ ಮೂವ್ ಆಗಲಿಲ್ಲ, ಯಾರು ಫೋರ್ಸ್ ಹಾಕಲಿಲ್ಲ, ಎಲ್ಲೂ ಮೂವ್ ಆಗಲಿಲ್ಲ ಅಂದರೆ ಆ ಕೆಲಸ ಆಗಿಲ್ಲ ಅಂತ ಅರ್ಥ. ಇಷ್ಟೇ. ನಿಮಗೆ ಫಾರ್ಮುಲಾ ನೋಡ್ಕೋದ್ರೆ ವರ್ಕ್ ಈಕ್ವಲ್ಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, F ಇಂಟು ಡಿ. ಓಕೆನಾ? ಇದ್ರದ್ದು ಯೂನಿಟ್ ಬಂದ್ಬಿಟ್ಟು ಜೌಲು. ನೆಕ್ಸ್ಟು ಎನರ್ಜಿ ಅಂದರೆ ಏನಂತ ನೋಡೋಣ ಬನ್ನಿ. ಎನರ್ಜಿ ಅಂತಂದರೆ ಕೆಪಾಸಿಟಿ ಟು ಡೂ ವರ್ಕು. ಎಷ್ಟೇ ಇದು ಎನರ್ಜಿ ಅಂದರೆ ಕೆಪಾಸಿಟಿ ಅಷ್ಟೇ. ಕೆಪಾಸಿಟಿ ಟು ಡೂ ವರ್ಕ್. ನಿಮಗೆ ಎಕ್ಸಾಂಪಲ್, ಎನರ್ಜಿಲಿ 2 ಥರ ಎನರ್ಜಿ ಬರುತ್ತೆ. ಒಂದು ಕೈನೆಟಿಕ್ಕು, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಏನಪ್ಪ ಅಂತಂದರೆ, ಮೋಷನಲ್ಲಿ ಇದೆ ಗೊತ್ತಾ, ಅದನ್ನು ಕೈನೆಟಿಕ್ ಎನರ್ಜಿ ಅಂತೀವಿ. ಸುಮ್ಮನೆ ಇರುತ್ತೆ, ಬಟ್ ಅದರಿಂದನೂ ಕೆಲಸ ಮಾಡೋಕ್ಕಾಗತ್ತೆ, ಅದು ಪೊಟೆನ್ಷಿಯಲ್ ಎನರ್ಜಿ. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ. ಈಗ ಒಂದು ಕಾರ್ ಮೂವ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ. ಮೂವಿಂಗ್ ಕಾರ್ ಬಂದ್ಬಿಟ್ಟು ಕೈನೆಟಿಕ್ ಎನರ್ಜಿ. ಮೂವಿಂಗ್ ಕಾರಿಂದ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅಂದರೆ ಒಂದು ಕೆಲಸ ಆಗ್ತಾ ಇರುತ್ತೆ, ಅದು ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ, ಫಾರ್ ಎಕ್ಸಾಂಪಲು, ಈಗ ಒಂದು ಟ್ಯಾಂಕಲ್ಲಿ ನೀರು ಇರುತ್ತೆ, ಒಂದು ಡ್ಯಾಮಲ್ಲಿ ನೀರು ಇರುತ್ತೆ. ಒಂದು ಡ್ಯಾಮಲ್ಲಿ ನೀರಿದೆ ಈ ಡ್ಯಾಮಲ್ಲಿ ನೀರು ಇದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ಈ ಡ್ಯಾಮ್ ಹೊಡೆದೋಗ್ಬಿಟ್ರೆ ನಿಮ್ಗೆ ಎಷ್ಟೊಂದೆಲ್ಲ ಮುಳುಗೋಗ್ಬಿಡ್ತದೆ. ಆ ಒಂದು ನೀರಿನ ಟ್ಯಾಂಕಲ್ಲಿ ಒಂದು ವಾಟರ್ ಸ್ಟೋರ್ ಆಗಿರುತ್ತೆ ಗೊತ್ತಾ, ಅದರಲ್ಲಿ ತುಂಬ ಎನರ್ಜಿ ಇರುತ್ತೆ. ಪೊಟೆನ್ಷಿಯಲ್ಲು ನೀವು ಹೇಳೋದು ಕೇಳಿರ್ತೀರ, ಅವನು ತುಂಬ ಪೊಟೆನ್ಷಿಯಲ್ ಇದೆಯಪ್ಪ ಅಂತ. ಸೊ ಎನರ್ಜಿ ವಿಚ್ ಈಸ್ ಇನ್ ಸ್ಟೋರ್ಡ್ ಫಾರ್ಮು, ಸ್ಟೋರ್ ಆಗಿರೋದು ಗೊತ್ತಾ. ಈಗ ಬ್ಯಾಟ್ರೀಸಲ್ಲಿ ಇರುತ್ತೆ ನೋಡಿ, ಬ್ಯಾಟ್ರಿಯಲ್ಲಿ ಸ್ಟೋರ್ಡ್ ಫಾರ್ಮಲ್ಲಿ ಎನರ್ಜಿ ಇರುತ್ತೆ. ಓಕೆನಾ? ಅರ್ಥ ಆಯ್ತಾ? ಸೊ ಅದು ಪೊಟೆನ್ಷಿಯಲ್ ಎನರ್ಜಿ, ಅದು ಕೈನೆಟಿಕ್ ಎನರ್ಜಿ. ಓಕೆ, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ. ಇದ್ರ ಯೂನಿಟ್ ಬಂದ್ಬಿಟ್ಟು ಜೌಲ್ಸನೆ. ನಿಮಗೆ ಕೈನೆಟಿಕ್ ಎನರ್ಜಿದು ಫಾರ್ಮುಲಾ ನೋಡೋಕೆ ಹೋದರೆ, ಹಾಫ್ mE² ಅಂತ ಬರುತ್ತೆ. ಪೊಟೆನ್ಷಿಯಲ್ ಎನರ್ಜಿದು ನೋಡೋಕೆ ಹೋದರೆ mgh ಅಂತ ಬರುತ್ತೆ. ನಿಮ್ಗೆ ಇದು ಇನ್ನೂ ಡೆಪ್ತಾಗಿ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ನಿಮಗೆ ಇನ್ನೂ ಡೆಪ್ತಾಗಿ ಇದನ್ನು ಫಾರ್ಮುಲಾಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಇದು ಎನರ್ಜಿ. ನೆಕ್ಸ್ಟು ಪವರ್ ಅಂದರೆ ಏನು ಅಂತ ನೋಡೋಣ. ಪವರ್ ಅಂದರೆ ಆಲ್ವೇಸ್ ನೋಡಿ, ರೇಟ್ ಅಟ್ ವಿಚ್ ವರ್ಕ್ ಈಸ್ ಡನ್. ಓಕೆನಾ? ಮೆಜರ್ ಮಾಡೋದಷ್ಟೇ ರೇಟ್. ಇದು ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲು 100 ಮೀಟರ್ಸು ಒಂದು ರನ್ನಿಂಗ್ ರೇಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಒಬ್ಬ 1 ನಿಮಿಷದಲ್ಲಿ ಓಡ್ತಾನೆ, ಇನ್ನೊಬ್ಬ 5 ನಿಮಿಷದಲ್ಲಿ ಓಡ್ತಾನೆ ಅಂತ ಅನ್ಕೊಳ್ಳಿ 100 ಮೀಟರ್ಸ್ನ. ಆವಾಗ ಈ 1 ನಿಮಿಷದಲ್ಲಿ ಓಡಿದಾನೆ ಗೊತ್ತಾ, ಅವನಿಗೆ ಪವರ್ ಜಾಸ್ತಿ ಇದೆ ಅಂತ ಅರ್ಥ. 5 ನಿಮಿಷ ಓಡಿದವನು ಸ್ವಲ್ಪ ಪವರ್ ಕಮ್ಮಿ ಇದೆ ಅಂತ ಅರ್ಥ. ಆಮೇಲೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಎಕ್ಸಾಂಪಲ್ ಕೊಡ್ಬೇಕು, ಟೆಕ್ನಿಕಲ್ ಎಕ್ಸಾಂಪಲ್ಸ್ ಕೊಡಬೇಕಂತಂದರೆ, ಈಗ ನಿಮ್ಮ ಮನೇಲೆಲ್ಲ ನೋಡಿರ್ತೀರ, ಈಗ 100 ವ್ಯಾಟ್ಸ್ ಬಲ್ಬ್ನ ಮತ್ತು ಒಂದು 60 ವ್ಯಾಟ್ ಬಲ್ಬ್ ಅಂತ ಇಟ್ಕೊಳ್ಳೋಣ. 100 ವ್ಯಾಟ್ಸ್ ಬಲ್ಬು ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡುತ್ತೆ, 60 ವ್ಯಾಟ್ಸ್ ಬಲ್ಬು ಕಮ್ಮಿ ಪವರ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದು ಪವರ್ ಜಾಸ್ತಿ, 100 ವ್ಯಾಟ್ಸ್ ಬಲ್ಬ್ ಪವರ್ ಜಾಸ್ತಿ. ಸೊ ದ ರೇಟ್ ಅಟ್ ವಿಚ್ ವರ್ಕ್ ಈಸ್ ಡನ್, ಯಾವ ರೇಟಲ್ಲಿ ಕೆಲಸ ಈ ವರ್ಕ್ ಆಗುತ್ತೆ ಗೊತ್ತಾ, ಅದನ್ನು ಮೆಜರ್ ಮಾಡೋದು ಪವರು. ಎನರ್ಜಿ ಅಂತಂದರೆ ಕೆಪಾಸಿಟಿ ಟು ಡೂ ವರ್ಕ್. ಇವನ ಕೈಲಿ ಆಗುತ್ತಪ್ಪ ಈ ಕೆಲಸ, ಇವನ ಕೈಲಿ ಆಗಲ್ಲಪ್ಪ ಈ ಕೆಲಸ, ಏನು ಕೆಪಾಸಿಟಿ ಇದೆ ಗೊತ್ತಾ, ಅದು ಎನರ್ಜಿ. ಕೆಲಸ ಆಗಿದೆ ಇಲ್ವ ಅನ್ನೋದು ವರ್ಕು. ಯಾವ ರೇಂಜಲ್ಲಿ ಕೆಲಸಗಳೆಲ್ಲ ನಡೀತಾವೆ ಅಂತ ಮೆಜರ್ ಮಾಡೋದೇ ಪವರ್. ಪವರ್ದು ಫಾರ್ಮುಲಾ ನೋಡೋಕೆ ಹೋದರೆ W/T
ಪವರಲ್ಲಿ ಒಂದು ಮೆನ್ಷನ್ ಒಂದು ಇಂಪಾರ್ಟೆಂಟ್ ಥಿಂಗು ಟೈಮಲ್ಲೇ ಮೆಜರ್ ಮಾಡೋದು ಅದನ್ನು. ಪವರ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಟೈಮ್. ಓಕೆನಾ? ಇಷ್ಟೇ. ಇದ್ರ ಯೂನಿಟ್ ಬಂದ್ಬಿಟ್ಟು ಪವರ್ ಯೂನಿಟ್ ಬಂದ್ಬಿಟ್ಟು ವ್ಯಾಟ್. ಓಕೆನಾ? ಸೊ ಇದು ವರ್ಕು, ಎನರ್ಜಿ, ಪವರ್ಗೆ ಇರೋ ಡಿಫ್ರೆನ್ಸು. ಸೊ ಸ್ನೇಹಿತರೆ, ಚಾನೆಲ್ನ ನೋಡ್ತಾ ಇದ್ದೀರಾ, ವೀಡಿಯೋಸ್ನ ನೀವು ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಏನಾದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಇನ್ನೂ ಎನ್ಕರೇಜ್ಮೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನೊಂದು ಚೆನ್ನಾಗಿರೋ ಟಾಪಿಕ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಚೆನ್ನಾಗಿರೋ ವೀಡಿಯೋಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ. ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಇನ್ನೊಂದು ವೀಡಿಯೋ ಸಿಗೋಣ. ಥ್ಯಾಂಕ್ ಯು. ಬೈ.